ವೆಲ್ಕಮ್ ಟು ಸೌಮ್ಯ ಯೂಟ್ಯೂಬ್ ಚಾನಲ್. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಕುಕಿಂಗ್ ಬ್ಲಾಗ್. ಸಖತ್ತಾಗಿದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಯೂಟ್ಯೂಬ್ ಚಾನಲ್. ಸೊ ನನ್ನ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ನಾನು ಇಲ್ಲಿ ಅಡ್ಗೆ ಮನೇಲಿ ಇದ್ದೀನಿ. ನಾನು ಇವತ್ತು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ, ಅದು ಅಕ್ಕಿ ರೊಟ್ಟಿ ಮೇಲೆ. ಸೊ ನನ್ನ ಅಕ್ಕಿ ರೊಟ್ಟಿ ಹೇಗಿರುತ್ತೆ, ನಾನು ಏನೇನು ಯೂಸ್ ಮಾಡ್ತೀನಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಕ್ಕಿ ರೊಟ್ಟಿಗೆ ಅಂತ ನಾನು ತೋರಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಸೊ ಆ್ಯಂಡ್ ಇದು ನನ್ನ ಸೆಕೆಂಡ್ ಕುಕಿಂಗ್ ವ್ಲಾಗ್. ಸೊ ನನ್ನ ಫಸ್ಟ್ ಕುಕಿಂಗ್ ವ್ಲಾಗ್ ಬಂದು ಎಗ್ ರೈಸ್. ಸೊ ಅದನ್ನ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಈ ಕುಕಿಂಗ್ ವ್ಲಾಗ್ನ ನೀವು ಟ್ರೈ ಮಾಡಬೇಕು. ಈ ಅಕ್ಕಿ ರೊಟ್ಟಿನ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ಆಮೇಲೆ ಟೇಸ್ಟ್ ಹೇಗಿತ್ತು, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಹೇಗೆ ಮಾಡ್ತೀವಿ ಅಂತ. ನಾವು ಇಲ್ಲಿ ಒಂದು ದೊಡ್ಡ ಕ್ಯಾರೆಟ್ನ ತುರ್ಕೊಂಡಿದ್ದೀವಿ. ಆಮೇಲೆ ನಾಲ್ಕು ಈರುಳ್ಳಿ ಹಾಕೊಂಡಿದ್ದೀವಿ. ಸೊ ಇದನ್ನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೀವು. ಆ್ಯಂಡ್ ಆಮೇಲೆ ಸ್ವಲ್ಪ ಕೊತ್ತಂಬರಿ. ಆಮೇಲೆ ನಾವು ಯೂಸ್ ಮಾಡ್ತಾ ಇರೋದು ಹಸಿ ಮೆಣಸಿನ್ಕಾಯಿ ಪೇಸ್ಟ್. ಸೊ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ನೀವು ಖಾರಕ್ಕೆ ತಕ್ಕಷ್ಟು ಹಾಕೋಬಹುದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಯಾವುದಂದ್ರೆ ಅಕ್ಕಿ ಹಿಟ್ಟು. ಸೊ ಇದರಲ್ಲಿ ನಾವು 3 ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಅರ್ಧ ಲೋಟ ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಆಮೇಲೆ 1/4 ಕಪ್ ರಾಗಿ ಹಿಟ್ಟು ಹಾಕೊಳ್ತಿದ್ದೀವಿ. ನಾವು ಇದನ್ನ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋತಾ ಇದೀವಿ. ಕ್ಯಾರೆಟ್ ಮತ್ತೆ ಆನಿಯನ್, ಆಯ್ತಾ. ಸೊ ಕ್ಯಾರೆಟ್ ಮತ್ತೆ ಈರುಳ್ಳಿನ ಮಿಕ್ಸ್ ಮಾಡ್ಕೋತಾ ಇದೀವಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಅದ್ರಲ್ಲಿ ಹಾಕೊಂಡಿದ್ದೀವಿ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್. ಸೊ ನೀವು ಚಿಲ್ಲಿನ ಡೈರೆಕ್ಟ್ ಆಗಿ ಹಾಕೋಬಹುದು ಕಟ್ ಮಾಡ್ಕೊಂಡು, ಬಟ್ ನಾವು ಈ ತರ ಹಾಕೊಳ್ತಾ ಇದೀವಿ. ಸೊ ಬಾಯಿಗೆ ಸಿಗ್ಬಾರ್ದು ಅಂತ ತಿನ್ಬೇಕಾದ್ರೆ. ಇದಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ಗೆ ನೀವು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಅದನ್ನ ಕೂಡ ಹಾಕೋಬಹುದು. ತುಂಬಾ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕೊಳ್ತೀವಿ. ಇವಾಗ ನಮ್ಮ ಹತ್ರ ರೈಟ್ ನಾವು ಇಲ್ಲ, ಬಟ್ ನೀವು ಅದನ್ನ ಟ್ರೈ ಮಾಡ್ಬೋದು. ಸೊ ನಾವು ಬಿಸಿನೀರು ಹಾಕೊಳ್ತಾ ಇದ್ದೀವಿ. ಬಿಸಿನೀರು ಹಾಕೊಂಡು ಚೆನ್ನಾಗಿ ಅದನ್ನ ಕಲಸ್ಕೊತಾ ಇದ್ದೀವಿ. ನಮ್ಮ ಅಕ್ಕನೇ ಹೇಳ್ತಾ ಇದ್ದಾಳೆ. ಚೆನ್ನಾಗಿ ಹದವಾಗಿ ಅದನ್ನ ಕಲಸ್ಕೋಬೇಕು. ನೀವು ಹೇಗೆ ಚಪಾತಿ ಹಿಟ್ಟನ್ನ ನಾವು ಕಲಸ್ಕೋತೀವೋ ಹಾಗೆ ಚೆನ್ನಾಗಿ ನಾದ್ಕೋಬೇಕು. ಸೊ ನಾವು ಕಲ್ಸ್ಕೋಬೇಕಾದಾಗೆಲ್ಲ ನಾವು ಬಿಸಿನೀರೇ ಯೂಸ್ ಮಾಡ್ತಾ ಇದ್ದೀವಿ. ನಾವು ತಣ್ಣೀರು ಯೂಸ್ ಮಾಡಿದ್ರೆ ಅಷ್ಟು ಏನಂತಾರೆ ಟೇಸ್ಟ್ ಬರಲ್ಲ ಅಂತಾರೆ. ಸೊ ಹಾಗಾಗಿ ನಾವು ಬಿಸಿನೀರು ಮೊದಲೇ ಕಾಯಿಸ್ಕೊಂಡಿದ್ದೀವಿ. ಸೊ ಬಿಸಿನೀರು ಕೂಡ ಹಾಕೊಳ್ಬೋದು. ಸೊ ಈ ತರ ಹಿಟ್ಟನ್ನ ಮಾಡ್ಕೊಬೇಕು. ಒಂದು ಸ್ವಲ್ಪ ಅಂಟೋ ತರ ಆಗ್ತಾ ಇದ್ರೆ ಒಂಚೂರು ಆಯಿಲ್ ಹಾಕೊಳ್ತಾ ಇದ್ದೀವಿ. ಒನ್ ಸ್ಪೂನ್ ಆಯಿಲ್ ಹಾಕೊಂಡು ಚೆನ್ನಾಗಿ ಅದಕ್ಕೆ ಮೆತ್ತಿ ಆಮೇಲೆ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು. ಎಣ್ಣೆನ ಚೆನ್ನಾಗಿ ಅದ್ರ ಮೇಲೆ ಮೆತ್ತಿಬಿಟ್ಟು ಕ್ಲೀನಾಗಿ ಎಣ್ಣೆನ ಅಪ್ಲೈ ಮಾಡಿ. ಸೊ ಅಕ್ಕಿ ರೊಟ್ಟಿಗೆ ನಮಗೆ ಚಟ್ನಿ ಬೇಕಾಗುತ್ತೆ ಅಲ್ವಾ. ಸೊ ಚಟ್ನಿನೂ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಚಟ್ನಿಗೆ ಮೇನ್ ಇಂಗ್ರೀಡಿಯೆಂಟ್ ಕಾಯಿ ತುರಿಬೇಕು. ಸೊ ಇದನ್ನ ಚೆನ್ನಾಗಿ ತುರ್ಕೊಳ್ಬೇಕು. ಆಮೇಲೆ 6
ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಖಾರದ್ದು, ಆಮೇಲೆ ಹಸಿ ಶುಂಠಿ, ಆಮೇಲೆ 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲಾನು ಇವಾಗ ಸೇರಿ ರುಬ್ಕೋಬೇಕು. ನಮ್ಮ ಅಡುಗೆ ಮನೆ ಚೆನ್ನಾಗಿ ಬರುತ್ತಲ್ಲ ಬಿಸಿಲು ನೋಡಿ ಚೆನ್ನಾಗಿದೆ. ಈಗ ನಾವು ರುಬ್ಕೊಂಡು ತೆಗಿತೀವಿ, ರುಬ್ಕೋಬೇಕು. ಸೊ ಈ ಚಟ್ನಿ ರೆಡಿ ಆಗಿದೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ವರ್ಗಾವಣೆ ಮಾಡ್ಕೊತಾ ಇದೀವಿ. ಅಂಡ್ ನಿಮ್ಗೆ ಇದಕ್ಕೆ ಮತ್ತೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕೊಳ್ತಾರೆ ಚಟ್ನಿಗೆ, ನೀವು ಅದನ್ನ ಕೂಡ ಮಾಡ್ಕೋಬಹುದು. ಸೊ ಚಟ್ನಿಗೆ ಒಗ್ಗರಣೆ ಅಂತ ಹೇಳಿದ್ನಲ್ಲ, ಅದನ್ನೇ ನಾವು ಮಾಡ್ಕೊಳ್ತಾ ಇರೋದು. ಸೊ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀವಿ ವಿತ್ ಗ್ಯಾಸ್ ಆನ್. ಸೊ ಸ್ವಲ್ಪ ಎಣ್ಣೆ, ಮತ್ತೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವು ಸಾಸಿವೆ ಹಾಕೊಳ್ತಾ ಇದೀವಿ. ಸೊ ಅದು ಚಟಪಟ ಚಟಪಟ ಅನ್ಬೇಕಲ್ವಾ. ಅಂತ ಇದೆ. ನನ್ನ ಕ್ಯಾಮ್ರಾಗ ಸಿಡಿದ್ಗಿದಿತ್ತು. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು ಸೊಪ್ಪು, ಅಂಡ್ ಕ್ಯಾಮ್ರಾ ಅಥವಾ ನೀವೆಲ್ಲ ವ್ಲಾಗ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಆರ್ಬೇಕು. ಒಗ್ಗರಣೆನ ಈ ಚಟ್ನಿಲಿ ಮಿಕ್ಸ್ ಮಾಡ್ಕೋತೀವಿ. ಸೊ ನಾವಿವಾಗ ಅಕ್ಕಿ ರೊಟ್ಟಿ ಮಾಡಕ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹೀಗೆ ನೆನ್ಸಿಟ್ಟಿರೋ ಅಕ್ಕಿ ರೊಟ್ಟಿ ನಾನು ಅವಾಗಲೇ ಹೇಳ್ದಂಗೆ. ಸೊ ಇದನ್ನ ಇವಾಗ ನಾವು ಬಟರ್ ಪೇಪರ್ ಅಂತ ಬರುತ್ತೆ. ಸೊ ಇದು ಬೇಸಿಕ್ಲಿ ಇದನ್ನ ನಾವು ಇದ್ರ ಮೇಲೆ ತಟ್ಟಿ ಆಮೇಲೆ ನಾವು ಹಂಚ್ ಮೇಲೆ ಹಾಕಿದಾಗ ಈ ಪೇಪರ್ ಸುಡಲ್ಲ. ಸೊ ಇದು ಹೀಟ್ ರೆಸಿಸ್ಟೆಂಟ್ ಪೇಪರ್. ಆಮೇಲೆ ನೀವು ಯಾವುದೇ ಮಾರ್ಕೆಟಲ್ಲಿ ಕೂಡ ಇದು ಸಿಗುತ್ತೆ, ಬಟರ್ ಪೇಪರ್ ಅಂತಾರೆ ಇದನ್ನ. ಸೊ ನಾನು ಇದನ್ನೇ ಯೂಸ್ ಮಾಡೋದು ಅಕ್ಕಿ ರೊಟ್ಟಿ ತಟ್ಟಕ್ಕೆ. ಯಾವುದೇ ರೊಟ್ಟಿ ತಟ್ಟಕ್ಕೆ ನಾನು ಇದನ್ನೇ ಯೂಸ್ ಮಾಡೋದು. ಸೊ ನಾನು ಎಣ್ಣೆ, ಆಮೇಲೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ, ಆಮೇಲೆ ಹಿಟ್ಟು, ಆಮೇಲೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಅವಾಗೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಬಟರ್ ಪೇಪರ್ಗೆ ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇದನ್ನ ಒಂದು ಸ್ವಲ್ಪ ತಗೊಳ್ತಿದ್ದೀನಿ ಅಕ್ಕಿ ರೊಟ್ಟಿಗೆ ಬೇಕಾದಷ್ಟು. ಸೊ ಇದನ್ನ ತಟ್ಕೋಬೇಕು. ಸೊ ಸ್ವಲ್ಪ ನೀರು. ಸೊ ನಿಮ್ಗೆ ಎಷ್ಟು ದೊಡ್ಡ ಅಕ್ಕಿ ರೊಟ್ಟಿ ಬೇಕೋ ಅಷ್ಟು ಆ ಥರ ಪ್ರಮಾಣದಲ್ಲಿ ತಗೊಂಡ್ರು ನಡೆಯುತ್ತೆ. ಇಲ್ಲ ಬೇಯಿಸ್ತೀನಿ. ಸ್ಪೂನ್ ಕೊಡು ಎಣ್ಣೆಗೆ. ಬ್ರಷ್ ಕೊಡು. ಇದೇ ಸಾಕಲ್ಲ, ಇದು ಇದೆಯಲ್ಲ. ಸೊ ಇವಾಗ ಹಂಚು ಪೂರ್ತಿಯಾಗಿ ಕಾದಿದೆ. ಸೊ ನಾವಿವಾಗ ತಟ್ಟಿರೋ ರೊಟ್ಟಿನ ಹಾಕ್ತಿದ್ದೀವಿ. ಸೊ ನಾವೀಗ ತಟ್ಟಿರೋ ರೊಟ್ಟಿನ ಹಂಚ ಮೇಲೆ ಹಾಕ್ತೀವಿ. ಎಣ್ಣೆ ಹಾಕಿದ್ದೋದ್ರ ಮೇಲೆ ತಟ್ಬೋದು, ಅದ್ರ ಕೈ ಇದಾಕತ್ತಲ್ಲ. ಸೊ ನಾನು ಹೇಳಿದ್ನಲ್ಲ
ಪೇಪರ್ ಏನೂ ಆಗಲ್ಲ, ಏನು ಸುಡಲ್ಲ. ಸೊ ಇವಾಗ ನಾನು ಹೊಳಿಸ್ತಾ ಇದ್ದೀನಿ. ಸೊ ಸ್ವಲ್ಪ ನೀಟಾಗಿ ಬೆಂದಿದೆ. ಸೊ ಟೇಸ್ಟ್ ಮಾಡೋಣ. ಸೊ ನಾನು ಇದಕ್ಕೆ ಕಾಯಿ ಚಟ್ನಿ ತೋರಿಸ್ಕೊಟ್ಟಿರೋದನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಬಂದ್ಬಿಟ್ಟು ಪಿಕಲ್, ಪಲ್ಲು ಅಂತೀವಿ ನಾವು. ಸೊ ಅದ್ರ ಜೊತೆಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿದೆ, ಪ್ಲೀಸ್ ಟ್ರೈ ಮಾಡಿ. ಸೊ ನಾನು ಈ ವ್ಲಾಗಲ್ಲಿ ತೋರಿಸ್ಕೊಟ್ಟಿರೋ ಅಕ್ಕಿ ರೊಟ್ಟಿಯ ಸ್ಟೆಪ್ಸ್ನ ಫಾಲೋ ಮಾಡಿ, ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಕೀಪ್ ಮಿಸ್ಸಿಂಗ್ ಮೀ. ಬಾಯ್.